ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬರಗಾಲದ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪರಿಹಾರ ಕೋರಿ ಮನವಿಯನ್ನು ಸಲ್ಲಿಸಿದ್ವಿ. ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕಾನೂನಿನ ಪ್ರಕಾರ ಕಡ್ಡಾಯ ಇದೆ. ನಾವು ಮನವಿಯನ್ನು ಕೊಟ್ಟು 7 ತಿಂಗಳು ಆಗಿದ್ರೂ ಸಹ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನು ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ, ಕರ್ನಾಟಕಕ್ಕೆ ಪರಿಹಾರ ಕೊಟ್ಟಿರಲಿಲ್ಲ. ಇದರ ಹಿನ್ನೆಲೆಯಲ್ಲಿ ಮಾರ್ಚ್ 23ನೇ ತಾರೀಕು ನಾವು ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಿದ್ವಿ. 2 ವಾರದ ಹಿಂದೆ ಮ್ಯಾಟರ್ ಹಿಯರಿಂಗಿಗೆ ಬಂದಾಗ ಆವತ್ತು ಕೇಂದ್ರ ಸರ್ಕಾರದವರು 2 ವಾರದ ಸಮಯವನ್ನು ಕೇಳಿದರು. ಇವತ್ತು ಕೇಂದ್ರ ಸರ್ಕಾರದವರು ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಈ ವಾರದಲ್ಲಿ ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನುವಂಥ ಭರವಸೆಯನ್ನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರ ಏನು ಅನಿವಾರ್ಯವಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಈ ಹೋರಾಟವನ್ನು ರೈತರ ಪರವಾಗಿ ಮುನ್ನಡೆಸ್ತಕ್ಕಂತಹ ತೀರ್ಮಾನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ನಾವು ಕೇಸನ್ನು ದಾಖಲು ಮಾಡಿದ್ರಿಂದ ಇವತ್ತು ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದ ಕೇಂದ್ರ ಸರ್ಕಾರ ಈ ವಾರದಲ್ಲೇ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಒಪ್ಪಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದು ಕರ್ನಾಟಕ ಸರ್ಕಾರ ರೈತರ ಪರವಾಗಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಹೋರಾಟ ಮಾಡಿದ್ದಕ್ಕೆ ಸಂದ ಜಯ ಆಗಿದೆ. ಈ ವಾರ ಅವರು ತೀರ್ಮಾನ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ, ನಮಗೆ ಹಣವನ್ನು ಬಿಡುಗಡೆ ಮಾಡಬೇಕು ಹಾಗೂ ರೈತರಿಗೆ ಹಣ ತಲುಪಬೇಕು. ನಾವು ಕೇಳಿರುವ ಹಣ ಒಟ್ಟು 18,172 ಕೋಟಿ. ಅದರಲ್ಲಿ ರೈತರಿಗೆ ಪರಿಹಾರ ಕೊಡಬೇಕಾಗಿರ್ತಕ್ಕಂಥ ಹಣ 4,663 ಕೋಟಿ. ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ರೈತರಿಗೆ ಸಲ್ಲಬೇಕಾದಂಥ 4,663 ಕೋಟಿಯನ್ನು ಕೂಡ ಬಿಡುಗಡೆ ಮಾಡಬೇಕು. 4,663 ಕೋಟಿ ಬಂದರೆ ನಮ್ಮ ರಾಜ್ಯದ ಎಲ್ಲ ಎಲಿಜಿಬಲ್ ರೈತರಿಗೆ, ಅರ್ಹ ರೈತರಿಗೆ ಸುಮಾರು 13,000 ರೂಪಾಯಿ ಪ್ರತಿಯೊಬ್ಬ ರೈತರಿಗೂ ಸಿಗುತ್ತೆ. ಇದನ್ನು ಈ ವಾರದಲ್ಲೇ ತೀರ್ಮಾನ ಮಾಡೋದಷ್ಟೇ ಅಲ್ಲ, ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು 18,172 ಕೋಟಿಯಲ್ಲಿ ಕನಿಷ್ಠ ತತ್ಕ್ಷಣ ರೈತರಿಗೆ ಸಲ್ಲಬೇಕಾಗಿರೋ 4,663 ಕೋಟಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತ ನಾನು ಮತ್ತೊಮ್ಮೆ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಅವರು ಸುಪ್ರೀಂ ಕೋರ್ಟ್ ಮುಂದೆ ಬಂದು ಇವತ್ತು ಅವರಾಗೆ ಒಪ್ಕೊಂಡಿದ್ದಾರೆ, ಎಲ್ಲ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆ ಆಗಿದೆ. ನಾವು ಈ ವಾರದಲ್ಲಿ ಕೊನೆ ಅಂತಿಮ ತೀರ್ಮಾನವನ್ನು ಮಾಡ್ತೇವೆ ಅಂತೇಳಿ ಇದು ರಾಜ್ಯದ ರೈತರಿಗೆ ಒಂದು ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದೆ. ಕರ್ನಾಟಕ ಈ ಹೋರಾಟವನ್ನು ಕಾನೂನಾತ್ಮಕವಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರಿಂದ ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ರೈತರಿಗೆ ನ್ಯಾಯ ಸಿಗುವಂಥ ಹೊಸ್ತಿಲಲ್ಲಿ ನಾವು ಬಂದು ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾವು ಸುಪ್ರೀಂ ಕೋರ್ಟಿಗೆ ಹೋದಾಗ ಇದರ ಬಗ್ಗೆ ನಾನಾ ರೀತಿಯ ಚರ್ಚೆಗಳಾಗಿದ್ವು. ನಮಗೆ ಬೇರೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಹಣಕಾಸು ಸಚಿವರನ್ನು, ಗೃಹ ಸಚಿವರನ್ನು, ಪ್ರಧಾನಮಂತ್ರಿಗಳನ್ನು 2 ಬಾರಿ ಭೇಟಿ ಮಾಡಿ ನಮಗೆ ಪರಿಹಾರ ಸಿಗದೆ ಹೋದಾಗ ರೈತರ ವಿಷಯ ಬಂದಾಗ ನಾವು ಕೈಕಟ್ಟಿ ಕೂಡಬಾರದು ಅನ್ನೋ ಉದ್ದೇಶದಿಂದ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲು ಹೇರಿದಾಗ ಅದನ್ನು ಕೆಲವರು ಪ್ರಶ್ನೆ ಮಾಡಿದರು. ಆದರೆ ನಮಗೆ ನ್ಯಾಯಯುತವಾಗಿ ಕಾನೂನು ಪ್ರಕಾರವಾಗಿ ನಮ್ಮ ರೈತರಿಗೆ ಬರಬೇಕಾದಂಥ ಹಣ ಬಾರದೆ ಹೋದಾಗ ನಮಗೆ ಬೇರೆ ಮಾರ್ಗ ಇಲ್ಲದೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ದು ನಮ್ಮ ಹೋರಾಟಕ್ಕೆ ಇವತ್ತು ಬಹುತೇಕ ಜಯ ಸಿಕ್ಕಿದೆ. ನಮಗೆ ಸುಪ್ರೀಂ ಕೋರ್ಟ್ ಬಹುಶಃ ಮಧ್ಯಪ್ರವೇಶ ಆಗದೆ ಹೋಗಿದ್ದಿದ್ರೆ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನು ಇಲ್ಲೂ ಕೂಡ ತೀರ್ಮಾನ ಮಾಡದೆ ಹಾಗೆ ಕೂತಿರ್ತಾ ಇತ್ತು. ಹಾಗಾಗಿ ಇವತ್ತು ಸಂತೋಷದ ದಿನ ಅಂತ ಹೇಳ್ಬೋದು. ಆದರೆ ಈ ಸಂತೋಷದ ದಿನ ಅರ್ಥಪೂರ್ಣ ಆಗಬೇಕು ಅಂದರೆ ಬರೀ ಕಮಿಟ್ಮೆಂಟ್ ಕೊಟ್ಟರೆ ಸಾಲೋದಿಲ್ಲ, ಅವರು ತೀರ್ಮಾನನೂ ತಗೊಳ್ಬೇಕು, ಹಣನ ಶೀಘ್ರವಾಗಿ ಬಿಡುಗಡೆನೂ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಮತದಾನ ಅನ್ನೋದಕ್ಕಿಂತ ಈಗ ಚುನಾವಣಾ ಆಯೋಗ ಕೂಡ ಅದಕ್ಕೆ ಒಂದು ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ಕ್ಲಿಯರ್ ಮಾಡಬೇಡಿ ಅಂತ ಇವರು ಒಂದು ಕಮಿಟ್ಮೆಂಟ್ ಕೊಟ್ಟ ತಕ್ಷಣ ಏನಾಗೋದಿಲ್ಲ. ಸೊ ಈಗ 2 ಹಂತದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಇದೆ, ಅದನ್ನ ಹೇಗೆ ನೋಡುತ್ತೆ? ಈಗ ಕೇಂದ್ರ ಸರ್ಕಾರದವರು ಇಂದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಪರವಾಗಿ ವಕೀಲರು ಹೇಳಿದ್ದು ಚುನಾವಣಾ ಆಯೋಗದವರು ಕ್ಲಿಯರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರೇ ಹೇಳಿದ್ದಾರೆ. ಯಾಕಂದರೆ ಮೊದಲು ಸುಮ್ಮನೆ ಈಗ ಚುನಾವಣೆ ಘೋಷಣೆ ಆಗಿದ್ದು ಮಾರ್ಚ್ 16ನೇ ತಾರೀಕು, ಅದಕ್ಕೆ ಮೊದಲೇ 4 ತಿಂಗಳು ಕಡತ ಇವ್ರ ಹತ್ರ ಬಿದ್ದಿತ್ತು. 4-5 ತಿಂಗಳು, 5 ತಿಂಗಳು ಏನು ಮಾಡದೆ ಮಾರ್ಚ್ 16ನೇ ತಾರೀಕು ಆದಮೇಲೆ ಚುನಾವಣಾ ಆಯೋಗಕ್ಕೆ ಬೆರಳು ತೋರಿಸ್ತಾ ಇದ್ರು.
ಆದರೆ ಚುನಾವಣಾ ಆಯೋಗದವರು ಕೂಡ ಈಗ ಇದಕ್ಕೆ ಅಡ್ಡಿ ಇಲ್ಲ, ಮುಂದುವರಿಬಹುದು ಅಂತ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಚುನಾವಣಾ ಆಯೋಗದ ಅಡ್ಡಿ ಇಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರವೇ ಇವತ್ತು ಕೋರ್ಟ್ನಲ್ಲಿ ಹೇಳಿದೆ. ಮುಂದುವರೆದು ಚುನಾವಣೆಗಳ ಮೇಲೆ ಏನು ಪ್ರಭಾವ ಆಗುತ್ತೆ ನೋಡಿ, ರೈತರ ಹಿತ ಮುಖ್ಯ, ಎರಡನೇದು ಚುನಾವಣೆ. ಹಾಗಾಗಿ ನಮ್ಮ ಹೋರಾಟ ಇಲ್ಲಿವರೆಗೂ ಇದ್ದಿದ್ದು ರೈತರಿಗೆ ನ್ಯಾಯ ಕೊಡಿಸ್ಬೇಕು, ರೈತರಿಗೆ ಕಷ್ಟ ಕಾಲದಲ್ಲಿ ಪರಿಹಾರ ಸಿಗಬೇಕು. ಇದರಲ್ಲಿ ರಾಜಕೀಯಕ್ಕಿಂತ ಮುಖ್ಯವಾಗಿ ಸಮಸ್ಯೆ ಇದ್ದಾಗ, ರೈತರು ಕಷ್ಟದಲ್ಲಿದ್ದಾಗ ನೆರವು ಸಿಗಬೇಕೆ ಬಿಟ್ಟರೆ ಯಾವಾಗೋ ನೆರವು ಕೊಡುವಂಥದ್ದು ಯಾವಾಗೋ ಕೊಟ್ಟರೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಅವಶ್ಯಕತೆ, ಅಗತ್ಯತೆ, ಅನಿವಾರ್ಯತೆ ಇದ್ದಾಗ ಪರಿಹಾರ ಸಿಗಬೇಕು ಬಿಟ್ಟರೆ ಆ ಕಾಲ ಮೀರೋದ್ಮೇಲೆ ಪರಿಹಾರ ಕೊಟ್ಟರೆ ಏನು ಪ್ರಯೋಜನ? ಹಾಗಾಗಿ ಇದಕ್ಕೆ ಚುನಾವಣೆ ಮೇಲೆ ಯಾವ ಪ್ರಭಾವ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಕರ್ನಾಟಕ ಸರ್ಕಾರ ರೈತರ ಪರವಾಗಿ ಹೋರಾಟ ಮಾಡಿದೆ, ನಮ್ಮ ನಿಲುವು ಸ್ಪಷ್ಟವಾಗಿದೆ. ಅದು ಚುನಾವಣೆಯಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಮುಖ್ಯ ಅಲ್ಲ, ರೈತರಿಗೆ ತಕ್ಷಣ ಪರಿಹಾರ ಸಿಗಬೇಕು. ಈ ವಿಷಯದಲ್ಲಿ ನಮಗೆ ಸ್ಪಷ್ಟತೆ ಇದೆ. ಬಿಜೆಪಿ ಅಡ್ವಾಂಟೇಜ್ ಮಾಡ್ಕೊಳ್ಳಲ್ವಾ ಅಂತ? ಯಾಕಂದ್ರೆ ಎಲ್ಲಿ ನೋಡಿ, ಎರಡನೇ ಹಂತಕ್ಕಾದ್ರೂ ಅಡ್ವಾಂಟೇಜ್ ಆಗುತ್ತಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವರು ಏನಾದರೂ ಪರಿಹಾರ ಕೊಡಬೇಕಾಗಿದ್ದಿದ್ರೆ ಅವರು ನಮ್ಮದು ರಿಕ್ವೆಸ್ಟ್ ಕೊಟ್ಟಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್, ಎಲ್ಲ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದು ನವೆಂಬರ್ 13ನೇ ತಾರೀಕಿಗೆ ಅವರ ರಿಪೋರ್ಟ್ ಅಂತಿಮ ಆಗಿದೆ. ನವೆಂಬರ್ 13ರಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕದ ರೈತರಿಗೆ ಬರಬೇಕಾಗಿದ್ದಂಥ ಪರಿಹಾರ ಕೊಡದೆ ಅನ್ಯಾಯ ಮಾಡಿ ಆಗಿದೆ. ಇವತ್ತು ನಾವು ಸುಪ್ರೀಂ ಕೋರ್ಟ್ ಮೆಟ್ಲೇರದೆ ಹೋಗಿದ್ದಿದ್ರೆ ರೈತರಿಗೆ ಪರಿಹಾರ ಸಿಗ್ತಾ ಇತ್ತಾ? ಅವರು ನಮ್ಮ ಕರ್ನಾಟಕದಲ್ಲಿ ಅಪೋಸಿಷನ್ ಲೀಡರ್ ಮಾತಾಡಿದ್ ನೀವು ನೋಡಿದ್ರೆ ಏನು ನಮ್ಮ ರಿಪೋರ್ಟನ್ನು ಕಸದ ಬುಟ್ಟಿಗೆ ಹಾಕಬೇಕು ಅನ್ನೋ ಥರ ಮಾತಾಡಿದ್ರು. ರೈತರದು ಎಲ್ಲ ರಾಜ್ಯ ಸರ್ಕಾರ ಮೇಲೆ ದೂಷಣೆ ಮಾಡುವಂಥದ್ದು ಮಾತಾಡಿದ್ರು. ಹಾಗಾದ್ರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಬಂದು ಒಪ್ಕೊಂಡಿದೆ ಈ ವಾರದಲ್ಲಿ ತೀರ್ಮಾನ ಮಾಡ್ತೀವಿ ಅಂತೇಳಿ? ಯಾಕೆ ಅಂದರೆ ಕರ್ನಾಟಕ ಸರ್ಕಾರ ಎಲ್ಲ ಕ್ರಮಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡು ಎಲ್ಲ ವರದಿಗಳನ್ನು ಕೊಟ್ಟಿದ್ರಿಂದ ಅವರು ನಮ್ಮ ಬಗ್ಗೆ ಕೌಂಟರ್ ಆರ್ಗ್ಯುಮೆಂಟ್ಗೆ ನಮ್ಮನ್ನು ಟೀಕೆ ಮಾಡೋದಕ್ಕೆ ಒಂದು ಪಾಯಿಂಟ್ ಕೂಡ ಇರಲಿಲ್ಲ. ಹಾಗಾಗಿ ಅವರು ಈ ವಿಷಯದಲ್ಲಿ ಪ್ರತಿವಾದನೆ ಬೇಡ, ನಾವೇ ಈ ವಾರ ತೀರ್ಮಾನ ಮಾಡ್ತೀವಿ ಅಂತ ಇವತ್ತು ಬಂದು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಉನ್ನತ ವಕೀಲರೇ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಕರ್ನಾಟಕ ಕೊಟ್ಟಂತ ಮೆಮೊರಾಂಡಮ್ ಪರ್ಫೆಕ್ಟ್ ಆಗಿತ್ತು, ಟೈಮ್ಗೆ ಕೊಟ್ಟಿದ್ರು. ಡಿಲೇ ಆಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ. ಈ ವಾರದಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಇಷ್ಟು ಸಾರಾಂಶ ಅವರ ಹೇಳಿಕೆಯಿಂದಾನೇ ನಮಗೆ ಸಿಗುತ್ತೆ. ಹಾಗಾಗಿ ಇದು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇತ್ತು ಅನ್ನೋದಕ್ಕೆ ಇವರು ಮಾಡಿರೋ ಡಿಲೇನೇ ಸಾಕ್ಷಿ. ರೈತರ ಪರವಾಗಿ ಅನಿವಾರ್ಯ ಸಂದರ್ಭದಲ್ಲಿ ನಾವು ಎಲ್ಲ ಹಿಂದೆ ಯಾರು ಕೂಡ ಸುಪ್ರೀಂ ಕೋರ್ಟ್ಗೆ ಬರ ಪರಿಹಾರಕ್ಕಾಗಿ ಯಾರು ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡಿರಲಿಲ್ಲ. ಆ ಹೆಜ್ಜೆಯನ್ನು ಕೂಡ ಇಟ್ಟು ನಮ್ಮ ಸರ್ಕಾರ ಹೋರಾಟ ಮಾಡಿದೆ. ಇದು ಕರ್ನಾಟಕಕ್ಕೆ ಸಂದ ಜಯ. ಏನು ಸತತವಾಗಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇತ್ತು ಅದರ ವಿರುದ್ಧ ಹೋರಾಟದಲ್ಲಿ ಕರ್ನಾಟಕಕ್ಕೆ ಜಯ ಆಗಿದೆ. ಮತ್ತೆ ಇನ್ನೊಂದು ಹೇಳಿದ್ರೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಬೇಕಿತ್ತು. ಕೋರ್ಟ್ ತನಕ ಬರೋದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅದು ಅಷ್ಟು ಒಳ್ಳೇದಲ್ಲ ಅನ್ನುವಂಥದ್ದು ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಅದು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು, ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅವರು ಯಾಕೆ ಕರ್ನಾಟಕ ಅಂತ ರಾಜ್ಯಗಳು ಕೋರ್ಟಿಗೆ ಯಾಕೆ ಬರಬೇಕು? ಅವರ ಮೂಲಭೂತ ಹಕ್ಕು ಕಾನೂನು ಪ್ರಕಾರವಾಗಿ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಪರಿಹಾರ ಪಡ್ಕೊಳ್ಳೋದಿಕ್ಕೆ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಬರ್ತಕ್ಕಂಥದ್ದು ಒಳ್ಳೇದು ಅಲ್ಲ ಅನ್ನುವಂಥ ಅರ್ಥದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅದನ್ನ ಉಲ್ಲೇಖ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರಕ್ಕೆ ಅನ್ವಯ ಆಗುತ್ತೆ. ರಾಜ್ಯಗಳನ್ನ ಈ ತರ ಇಕ್ಕಟ್ಟಿಗೆ ಸಿಗಿಸಿ ಅವರಿಗೆ ನ್ಯಾಯಯುತವಾಗಿ ಅವರ ಹಕ್ಕಿನ ಪ್ರಕಾರ ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ದಮನ ಮಾಡಿದ್ರೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಹೋಗ್ಬೇಕಾಗತ್ತೆ. ಆದ್ರೆ ಇದು ಆಗ್ಬಾರ್ದು. ನಾವು ಮನವಿ ಕೊಟ್ಟು 7 ತಿಂಗಳಾಗಿದೆ. 1 ತಿಂಗಳು ಒಳಗಡೆ ಪರಿಹಾರ ಕೊಡಬೇಕು ಅಂತ ಹೇಳುತ್ತೆ ಕಾನೂನು. 1 ತಿಂಗಳು ಒಳಗಡೆ ಬರಬೇಕಾಗಿದ್ದು 7 ತಿಂಗಳವರೆಗೂ ಎಳೆದು ನಮ್ಮ ರೈತರನ್ನ ಸತಾಯಿಸಿ ಕಷ್ಟದಲ್ಲಿರೋ ರೈತರಿಗೆ ನಿರ್ಲಕ್ಷ್ಯ ಮಾಡಿ ಅವರನ್ನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸರಿಯಲ್ಲ, ಒಕ್ಕೂಟ ವ್ಯವಸ್ಥೆಗೆ ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.